ನಮಸ್ತೆ ಕರುನಾಡು. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀರಾ. ಇದು ನನ್ನ ಜೀವನದ ಮೊಟ್ಟ ಮೊದಲ ವಿಡಿಯೋ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ನಂದು ಹಳೇದೊಂದು ಯೂಟ್ಯೂಬ್ ಚಾನಲ್ ಇತ್ತು, ಸಿರಿ ವರ್ಲ್ಡ್ ಅಂತ ಹೇಳಿ. ಅದು ಕೆಲವೊಂದು ಮಿಸ್ಟೇಕ್ ಅಂದ್ರೆ ನಮಗೆ ಗೊತ್ತೇ ಇಲ್ಲದೆ ನಾವು ಮಾಡಿರೋ ಮಿಸ್ಟೇಕ್ ಇಂದ ಅದು ನನ್ನ ಚಾನಲ್ ಸಸ್ಪೆಂಡ್ ಆಯ್ತು. ಅದು ನಮ್ಗೆ ಗೊತ್ತೇ ಆಗಿಲ್ಲ ಅದು ಸಸ್ಪೆಂಡ್ ಆಯ್ತು ಅಂತ. ಯಾಕೆ ವ್ಯೂಸ್ ಹೋಗ್ತಾ ಇಲ್ಲ ಅಂತ ತುಂಬಾ ಯೋಚನೆ ಮಾಡಿದಾಗ ಬೇರೆಯವ್ರನ್ನ ಕೇಳಿದಾಗ ನಮಗೆ ಗೊತ್ತಾಗಿದ್ದು ಮಾಹಿತಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಬರ್ತಾ ಇರೋ ಎಲ್ಲಾ ರೆಸಿಪಿ ತುಂಬಾ ಸಿಂಪಲ್ ಆಗಿದೆ. ಹಾಗಾಗಿ ನಾನು ಈ ವಿಡಿಯೋ ಬಗ್ಗೆ ಮಾತಾಡ್ತೀನಿ. ನನ್ನ ಯೂಟ್ಯೂಬ್ ಜರ್ನಿ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಮಾತಾಡೋಣ. ಇದ್ರಲ್ಲಿ ತುಂಬಾ ಸಿಂಪಲ್ ರೆಸಿಪೀಸೇ ನಾನು ಮಾಡಿರೋದು. ಸಾಮಾನ್ಯವಾಗಿ ಎಲ್ಲರ ಮನೇಲಿ ಮಾಡೋ ಬೀಟ್ರೂಟ್ ಪಲ್ಯ, ಚಪಾತಿ, ಕಾಫಿ. ಈ ವಿಡಿಯೋ ಶೂಟ್ ಮಾಡಿದ್ದು ಕೂಡ ಬೆಳಿಗ್ಗೆ 4 ಗಂಟೆಗೆ. ಅಂದ್ರೆ ನನ್ನ ಡೈಲಿ ರೊಟೀನ್ ಬೆಳಿಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅವತ್ತಿಂದ ಇವತ್ವರೆಗೂ ಬೆಳಿಗ್ಗೆ 4 ಗಂಟೆಗೆ ಎದ್ದು ನನ್ನ ಮಕ್ಳಿಗೆ ತಿಂಡಿ ರೆಡಿ ಮಾಡಿ ನಾನು ತಿಂಡಿ ತಗೊಂಡು ಕೆಲ್ಸಕ್ಕೆ ಹೋಗ್ತೀನಿ. ನನ್ನ ಒನ್ ಡೇ ರೊಟೀನ್ ಇದು ಬೆಳಿಗ್ಗೆ ಏನ್ ನಾನು ರೆಸಿಪಿ ಶೂಟ್ ಮಾಡಿದ್ದೀನಿ ಮತ್ತೆ ಈ ವಿಡಿಯೋದಲ್ಲಿ ನಿಮ್ಗೆ ಅರ್ಧ ನಾನು ಈ ವಿಡಿಯೋ ಬಗ್ಗೆ ಮಾತಾಡ್ತೀನಿ. ಅರ್ಧ ನಾನು ಅವಾಗ ಯಾವ ರೀತಿ ವಾಯ್ಸ್ ಓವರ್ ಕೊಟ್ಟಿದ್ದೆ ಅನ್ನೋದನ್ನ ನೀವು ಸೆಕೆಂಡ್ ಅಂದ್ರೆ ಈ ವಿಡಿಯೋದಲ್ಲೇನೆ ಅದನ್ನ ಅಟ್ಯಾಚ್ ಮಾಡಿದೀನಿ. ಈವ್ನಿಂಗ್ ಅದರಲ್ಲಿ ನನ್ನ ಹಳೆ ವಾಯ್ಸ್ ನಿಮ್ಗೆ ಕೇಳಿಸುತ್ತೆ. ಸ್ವಲ್ಪ ಅವಾಗ ಕೋಲ್ಡ್ ಆಗಿ ವಾಯ್ಸ್ ಚೇಂಜ್ ಆಗಿದೆ. ಆಮೇಲೆ ಮೊದಲನೇದು, ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಒಂದು ಮಾಹಿತಿ ಹೇಳೋದು, ಹೊಸದಾಗಿ ಯಾರಾದ್ರೂನು ಚಾನೆಲ್ ನ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ವಿಡಿಯೋಸ್ ಹಾಕ್ತಾ ಇರೋದು, ಮೊದಲನೇ ನಾನು ಹೇಳ್ತಾ ಇರೋದು ನನಗ್ ಗೊತ್ತಿರ್ಲಿಲ್ಲ. ಅದನ್ನ ನಾನು ತಿಳ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ನಾವು ಯಾವ ಐಡಿ ಅಂದ್ರೆ ನಾನು ಇವಾಗ ಅಮ್ಮ ಅಡಿಗೆ ಮನೆ ಅನ್ನೋ ಐಡಿನ ಉಪಯೋಗಿಸ್ಕೊಂಡು ನಾನು ಈ ಫೋನಲ್ಲಿ ನಾನು ಯಾವ ಫೋನಲ್ಲಿ ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಯಾವ ಐಡಿಯಿಂದ ಪೋಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಆ ಐಡಿಲಿ ನಾವು ಪೋಸ್ಟ್ ಮಾಡಿರೋ ವಿಡಿಯೋಗಳನ್ನ ದಯವಿಟ್ಟು ನೋಡ್ಬೇಡಿ. ಯಾಕಂದ್ರೆ ನಾವು ನೋಡೋದ್ರಿಂದ ಯೂಟ್ಯೂಬ್ ಚಾನಲ್ ನಮ್ ಚಾನಲ್ ಸಸ್ಪೆಂಡ್ ಆಗುತ್ತೆ, ಮತ್ತೆ ಅದು ಬೇರೆಯವ್ರಿಗೆ ನೋಡೋದಕ್ಕೆ ಸಿಗೋದಿಲ್ಲ. ಬೇಕಾದ್ರೆ ನೀವು ಮನೇಲಿರೋ ನಿಮ್ ಯಜಮಾನ್ರೋದೋ ಇಲ್ಲ ನಿಮ್ಮ ಇನ್ನೊಂದು ನಂಬರ್ ಇಂದ ಬೇರೆ ಐಡಿಯಿಂದ ನೀವು ನಿಮ್ ವಿಡಿಯೋಸ್ ನ ನೋಡ್ಬೋದು. ನಿಮ್ದು ಸೇಮ್ ಐಡಿಯಿಂದ ದಯವಿಟ್ಟು ನೋಡಕ್ ಹೋಗ್ಬೇಡಿ. ವಿಡಿಯೋಸ್ ಓಡಲ್ಲ, ಮತ್ತೆ ವಿಡಿಯೋ ಯೂಟ್ಯೂಬ್ ಚಾನಲ್ ಸಸ್ಪೆಂಡ್ ಆಗುತ್ತೆ. ಇದೊಂದು ಮಾಹಿತಿ ನಾನ್ ತಿಳ್ಕೊಂಡಿದೀನಿ. ಮತ್ತೆ ಈ ವಿಡಿಯೋದು ಅನುಭವ ತಿಳ್ಕೊಳ್ಳೋಣ ಅಂತಂದ್ರೆ, ನಾನು 1.5 ವರ್ಷದ ನಿಜವಾಗ್ಲೂ ಈ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ನಾನು ಯಾವುದೇ ತರ ಮೊಬೈಲ್ ಸ್ಟ್ಯಾಂಡ್ ಅಂದ್ರೆ ನಾವು ವಿಡಿಯೋ ಶೂಟ್ ಮಾಡಕ್ಕೆ ಯೂಸ್ ಮಾಡೋ ಯಾವ ವಸ್ತುನೂ ಕೂಡ ನಾನು ಯೂಸ್ ಮಾಡಿರ್ಲಿಲ್ಲ. ಮತ್ತೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೂ ಅಷ್ಟೇನೆ ಯಾವುದೇ ತರ ಮೈಕ್ ಏನನ್ನೂ ಉಪಯೋಗಿಸಿರ್ಲಿಲ್ಲ. ನಿಜವಾಗ್ಲೂ ನನ್ಗೆ ಅವನ್ನೆಲ್ಲ ಉಪಯೋಗಿಸ್ಬೇಕು ಅನ್ನೋದು ಕೂಡ ಗೊತ್ತಿರ್ಲಿಲ್ಲ. ಸುಮ್ನೆ ನಮ್ಗೆ ಯಾರೋ ಗೊತ್ತಿರೋರೊಬ್ರು ವಿಡಿಯೋ ಮಾಡ್ತಿದ್ರು, ಅವ್ರ ಹತ್ರ ಕೇಳಿದಾಗ ಏನಿಲ್ಲ ಫೋನ್ ಇಟ್ಕೊಂಡೇ ಮಾಡ್ಬೋದು, ಮಾಡು ಅಂತ ಹೇಳಿದ್ರು. ಹಾಗಾಗಿ ನಾನು ಈ ವಿಡಿಯೋನ ಶೂಟ್ ಮಾಡಿದ್ದೆ. ನೋಡಿ ಹೇಗಿದೆ ಅಂತ. ಮತ್ತೆ ನನ್ನ ಈವ್ನಿಂಗ್ ರುಟೀನ್ ಬ್ಲಾಗ್ ವಿಡಿಯೋ ಎಡಿಟ್ ಮಾಡಿರೋದು ಹಳೆ ವಾಯ್ಸ್ ಓವರೇ ಬರುತ್ತೆ ನಿಮ್ಗೆ. ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಸಂಜೆಯ ಬ್ಲಾಗ್, ನಾನು ಕೆಲಸ ಮುಗಿಸಿ ಬಂದಮೇಲೆ ನನ್ನ ಸಂಜೆಯ ರೊಟೀನ್ ಹೇಗಿರುತ್ತೆ ಅಂತ ಹೇಳಿ. ಇವತ್ತು ಪಾಲಕ್ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡ್ತಾ ಇದ್ದೀನಿ. ಸಂಜೆ ಬರಬೇಕಾದ್ರೆ ಫ್ರೆಶ್ ಆಗಿ ಸಿಗುತ್ತೆ ಸೊಪ್ಪು. ಸಾಮಾನ್ಯವಾಗಿ ಕೆಲಸ ಮುಗಿಸಿ ಬರ್ಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲಿ ಮಾರ್ತಾ ಇರ್ತಾರೆ. ಪಾಲಕ್ ಮತ್ತು ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ತೊಗೊಂಡು ಬಂದೆ. ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೀನಿ. ತರಕಾರಿ ಇಲ್ಲದೇ ಸಾಂಬಾರು ಮಾಡ್ಬೋದು ಬಳಸ್ಕೊಂಡು. ಮತ್ತು ಪಾಲಕ್ ಮತ್ತು ದಂಟಿನ ಸೊಪ್ಪು ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ, ಸೇಮ್ ಇದೇ ಥರನೇ. ನಾನು ಅದಕ್ಕೆ ಸ್ವಲ್ಪ ಕಾಯಿ ಮತ್ತು ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ಇದಿಷ್ಟನ್ನು ಹಾಕಿ ರುಬ್ಕೋತಾ ಇದ್ದೀನಿ. ಬೇಳೆ ಸಾಂಬಾರು ಪುಡಿ ಆ್ಯಡ್ ಮಾಡಿದರೆ ಸಾಕು. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಬೇಳೆ ಸಾಂಬಾರು ಪುಡಿ ಹಾಕ್ತೀನಿ ನಾನು ಈ ಸಾಂಬಾರಿಗೆ. ಸ್ವಲ್ಪ ಬೇಳೆ ಮತ್ತು ಅರಿಶಿನ ಬೇಯೋದಕ್ಕೆ ಇಟ್ಕೊಂಡಿದ್ದೆ, ಅದು ವಿಸಲ್ ಆಗಿದೆ ಆಗಲೇ. ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ನಾನು. ಮಾಮೂಲಿ ಸಾಮಾನ್ಯವಾಗಿ ಎಲ್ಲರೂ ಹಾಕುವಾಗೇ ನಾನು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಅದಷ್ಟನ್ನು ಹಾಕಿ ಪಾಲಕ್ ಸೊಪ್ಪನ್ನ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ನೋಡಿ ಆವಾಗಲೇ ಎಷ್ಟೊಂದು ಕಾಣಿಸ್ತಾ ಇತ್ತು ಸೊಪ್ಪು ನಿಮಗೆ. ಅದನ್ನು ಒಗ್ಗರಣೆ ಮಾಡಿದ ಎಷ್ಟು ಕಮ್ಮಿ ಆಯಿತು, ಕಾಣಿಸ್ತಾನೆ ಇಲ್ಲ. ಹಾಗೆ ಮಸಾಲೆನ ಹಾಕ್ಕೊಂಡಿದ್ದೀನಿ. ಮಸಾಲೆ ಎಣ್ಣೆ ಬಿಡೋವರೆಗೂ, ಅಂದರೆ ಸೊಪ್ಪು ಮತ್ತು ಅದು ಎರಡೂ ಚೆನ್ನಾಗಿ ಫ್ರೈ ಆಗಬೇಕು.
ಸ್ವಲ್ಪ ಮಸಾಲೆಯಲ್ಲಿ ಎಣ್ಣೆ ಬಿಡೋವರೆಗೂ ರೋಸ್ಟ್ ಮಾಡಿಕೊಂಡು ಮಸಾಲೆ ನೀರು ಮತ್ತು ಬೇಯಿಸಿಟ್ಕೊಂಡಿರೋ ಬೇಳೆನ ಹಾಕ್ಕೋತಾ ಇದ್ದೀನಿ ನಾನು. ತುಂಬ ಈಸಿ, ಅಂದರೆ ತುಂಬ ಲೇಟ್ ಏನಾಗಲ್ಲ ಸಾಂಬಾರು. ಮಸಾಲೆ ಬಂದು ಬೇಗ ಒಂದೊಂದೇ ಮಾಡ್ಕೋಬೋದು ಆರಾಮಾಗಿ. ಒಂದು ಅರ್ಧ ಮುಕ್ಕಾಲು ಗಂಟೆಲೆಲ್ಲ ಸಾಂಬಾರು ಆಗಿಬಿಡುತ್ತೆ. ಜೊತೆಯಲ್ಲಿ ಅನ್ನ ಮುದ್ದೆನೂ ಆಗುತ್ತೆ. ನಾನು ಸದ್ಯಕ್ಕೆ ಈಗ ಸಾಂಬಾರು ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ತುಂಬ ಗಟ್ಟಿಗೆ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ. ನಾವೊಂದು ಮೀಡಿಯಮ್ ಹದಕ್ಕೆ ಮಾಡ್ಕೋತಾ ಇದ್ದೀನಿ. ಹಾಗೆ ಸಾಂಬಾರಾಯಿತು. ಈಗ ಮುದ್ದೆಗೆ ಇಟ್ಟಿದ್ದೀನಿ. ನಾನು ನಮ್ಮ ಯಜಮಾನ್ರು ಮತ್ತು ನನ್ನ ಮಕ್ಕಳಿಗೆ ಸಾಕು. ನಾನು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ, ಅದರಲ್ಲೇ ನಾನು ಸಾಮಾನ್ಯವಾಗಿ ಮಾಡೋದು. ಮನೆಗೇನಾದ್ರು ಜಾಸ್ತಿ ಜನ ಬಂದಾಗ ಮಾತ್ರ ತಪ್ಪಲೇಲಿ ಮಾಡ್ತೀನಿ, ಇಲ್ಲ ಅಂತಂದರೆ ನನಗೆ ಅವ್ರಿಗೆ ಸಾಕಾಗುತ್ತೆ. ಯಾಕಂದರೆ ಸ್ವಲ್ಪನೇ ಮಕ್ಕಳಂತೂ ತುಂಬ ಚಿಕ್ಕ ಮುದ್ದೆನೇ ತಿನ್ನೋದು. ಡೈಲಿ ಅಂದರೆ ಸಾಂಬಾರು ಏನಾದರೂ ಮಾಡಿದಾಗ ಮಕ್ಳಿಗೂ ಕೂಡ ನಾನು ಮಾಡಿಕೊಡ್ತೀನಿ ಮುದ್ದೆ. ಅವರಿಗೆ ಒಂದು ಮುದ್ದೆಯಲ್ಲಿ 3 ಮುದ್ದೆ ಮಾಡಿದ್ರೆ ಸಾಕು ನಮ್ಮ ಮನೇಲಿ, ಅವರಿಬ್ರಿಗೂ ಮತ್ತು ನಮಗೆ ಆಗುತ್ತೆ. ಬಾಣಲಿಲಿ ತುಂಬ ಈಸಿ, ಯಾಕಂದರೆ ತಪ್ಪಲೆಲ್ಲಾದರೆ ಕೋಲೆಲ್ಲ ಹಾಕಿ ತಿರುಗಬೇಕು, ತುಂಬ ಲೇಟ್ ಆಗುತ್ತೆ. ಆಮೇಲೆ ಮತ್ತೆ ಇಳಿಸಿ ಎತ್ತಿ ಮಾಡಬೇಕು. ನನಗೆ ಕೋಲ್ಗಿಂತನೂ ತುಂಬ ಈ ಮೊಗ್ಚೋಕಾಯಿ ಮತ್ತು ಬಾಣಲಿಲೇ ಮಾಡ್ಕೊಬಿಡ್ತೀನಿ. ಸಾಮಾನ್ಯವಾಗಿ ನಮ್ಮ ಮನೆಗೆ ಒಂದು 4-5 ಜನಕ್ಕೆ ಎಷ್ಟು ಬಂದರೂ ನಾನು ಅದರಲ್ಲೇ ಮಾಡ್ತೀನಿ. ಈಗ ಅನ್ನ ಸಾಂಬಾರು ಮುದ್ದೆ ರೆಡಿಯಾಗಿದೆ. ಇದು ನನ್ನ ಸಂಜೆಯ ಬ್ಲಾಗ್. ಈಗಿರುತ್ತೆ ನಂದು ಬಂದು ಕೆಲಸ ಮುಗಿಸಿ ಬಂದಮೇಲೆ ಅಡುಗೆ ಮತ್ತು ಊಟ. ಸಾಮಾನ್ಯವಾಗಿ ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗೆ ಗೊತ್ತೇ ಇರುತ್ತೆ, ಅಲ್ಲೂ ಮುಗಿಸಿ ಮನೆ ಕೆಲಸನೂ ಮಾಡಬೇಕು. ಏನಪ್ಪ ಅಂತಂದರೆ ಸಂಜೆ ಹೊತ್ತು ಬಂದು ಹೀಗೆ ಅಡುಗೆ ಮಾಡಿ ಬಿಸಿ ಬಿಸಿ ಊಟ ಮಾಡೋದ್ರಿಂದ ಒಂದು ರಿಲ್ಯಾಕ್ಸ್ ಆಗುತ್ತೆ. ತುಂಬ ಚೆನ್ನಾಗಾಗಿದೆ ಸಾಂಬಾರು. ಅನ್ನ ಮತ್ತು ಮುದ್ದೆನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಏನಾದರೂ ತಪ್ಪಿದರೆ ತಿಳಿಸಿ. ಏನಾದರೂ ಇವಾಗ ಊಟ ಕಮೆಂಟಲ್ಲಿ ತಿಳಿಸಿ. ಮಕ್ಕಳು ಮತ್ತು ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಡಿಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ.